Hey guys, welcome back to my YouTube channel. ಎಲ್ರಿಗೂ ಶುಭೋದಯ. ಈಗ ಆಲ್ಮೋಸ್ಟ್ ಟೈಮ್ 6:10 ಆಗಿದೆ. ಸೊ ವಾಕಿಂಗ್ ಹೋಗೋಣ ಅಂತ. ಲಾಸ್ಟ್ 2 ವೀಕ್ಸಿಂದ ನಾವೊಂದು ರೊಟೀನ್ ಸೆಟ್ ಮಾಡ್ಕೊಂಡಿದ್ದೀವಿ. ಸೊ ಎವ್ರಿ ಡೇ ಮಿಸ್ ಇಲ್ದಂಗೆ ವಾಕಿಂಗ್ ಹೋಗ್ತಾ ಇದ್ದೀವಿ. ಸೊ ಲೆಟ್ಸ್ ಗೋ ಟು ವಾಕಿಂಗ್. ಸ್ವಲ್ಪ ಬಿಸಿನೀರು ಕುಡ್ದಾದ್ಮೇಲೆ ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಕಲಾವಿದ ಕಣ. ನಮಸ್ಕಾರ ಕಣ. ನೀನು ಥ್ಯಾಂಕ್ ಯು. ಬೆಳಗ್ಗೆ ಎದ್ದು ಬಿಸಿನೀರು ಕುಡ್ದು ಈಗ ನಾವು ವಾಕಿಂಗ್ ಬಂದಿದ್ದೀವಿ. ರೀಸೆಂಟಾಗಿ ಸ್ಟಾರ್ಟ್ ಮಾಡಿರೋದು ನಾವು ವಾಕಿಂಗ್ ಮಾಡೋಕ್ಕೆ. ಜಸ್ಟ್ 145 ಮಿನಿಟ್ಸ್ 1 ಅವರ್ ಮಾಡ್ತೀವಿ ಬೆಳಗ್ಗೆ. ಈಗ ಟೈಮ್ ಬಂದು ಒಂದು 6:30. ವಾಕಿಂಗ್ ಸ್ಟಾರ್ಟ್ ಮಾಡೋದ್ರಿಂದ ಏನು ಚೇಂಜ್ ಆಗಿದೆ ಬಿಂದು ಅಂದರೆ ಸ್ವಲ್ಪ ಲೈಟ್ ಫೀಲ್ ಆಗ್ತಾಯಿದೆ. ಏನು ಲೈಟ್ ಫೀಲ್ ಆಗ್ತಾಯಿದೆ? ಬಾಡಿ ಲೈಟ್ ಫೀಲ್ ಆಗ್ತಾಯಿದೆ. ಮತ್ತು ಏನೋ ಒಂಥರ ತಿನ್ಬಿಟ್ಟು ಕೂತ್ಕೊಂಡಾಗ ಒಂಥರ ಫೀಲ್ ಬರುತ್ತಲ್ಲ, ಅಯ್ಯೋ ಏನು ಮಾಡ್ತಿಲ್ಲ ಏನು ರೋಗ ಬರುತ್ತೋ ಅನ್ನೋದು ಅದಿಲ್ಲ. ಇವಾಗ ಒಂಥರ ಲೈಟಾಗಿದೆ. ಮತ್ತು ಇನ್ನರ್ ಪೀಸ್. ಹೌದು, ಖುಷಿಯಾಗಿದೆ. ನನಗಂತೂ ವಾಕಿಂಗೇ ಮಾಡಬೇಕು ಅಂತ ಏನಿಲ್ಲ, ಯೋಗ ಇದೆಲ್ಲನೂ ಮಾಡ್ಬೋದು. ಯೋಗನೂ ತುಂಬ ಒಳ್ಳೆಯದು. ನಾವು ಯೋಗನೂ ಮಾಡ್ತಿದ್ವಿ ಮುಂಚೆ, ಇವಾಗ ಸ್ವಲ್ಪ ದಿನ ವಾಕಿಂಗ್ಗೆ ಶಿಫ್ಟ್ ಆಗಿದ್ದೀವಿ. ಹೌದು, ನನಗೆ ವಾಕಿಂಗ್ ಸ್ಟಾರ್ಟ್ ಮಾಡಿದ್ಮೇಲೆ ಬೆನಿಫಿಟ್ ಅಂತಂದರೆ ಇನ್ಫ್ಲಮೇಷನ್. ಇವಾಗ ಸ್ವಲ್ಪ ವಾಕಿಂಗ್ ಸ್ಟಾರ್ಟ್ ಮಾಡಿದ್ಮೇಲೆ ಇನ್ಫ್ಲಮೇಷನ್ ಕಡಿಮೆ ಆಗಿದೆ. ನೋಡಿ, ಯಾರೂ ಇಲ್ಲ ರೋಡಲ್ಲಿ. 6:30ಗೆ ಬಂದಿದ್ದೀವಿ. 6:30 ಆದ್ರೂ ಯಾರೊಬ್ಬರು ಇಲ್ಲ ರೋಡಲ್ಲಿ. ಕೆಲವೊಬ್ಬರು ವಾಕ್ ಮಾಡ್ತಿರ್ತಾರೆ. ಅದಕ್ಕೋಸ್ಕರ ನಾವು ರೋಡಲ್ಲೇ ಈ ಥರ ಸೈಲೆಂಟ್ ಏರಿಯಾಗೆ ಬರ್ತೀವಿ ವಾಕ್ ಮಾಡೋಕ್ಕೆ. ಪಾರ್ಕಿಗೆ ಹೋದರೆ ಜಾಸ್ತಿ ಜನ ಡಿಸ್ಟರ್ಬೆನ್ಸು, ಕಾಲ್ಗೆ ಸಿಗ್ತಿರ್ತಾರೆ ಅಂತ. ಈ ಥರ ಸೈಲೆಂಟ್ ಅವ್ರಿಗೆ ಬಂದರೆ ಬೆಟರ್. ಈ ಥರ ಒಂದು 5 ರೋಡ್ ನೋಡಿದ್ದೀವಿ. ಈ 5 ರೋಡ್ ಫುಲ್ಲು ರೌಂಡ್ ಹಾಕ್ಕೊಂಡು ಒಂದು 3-4 ಕಿಲೋಮೀಟರ್ಸ್ ಆಗುತ್ತೆ, ವಾಪಸ್ ಹೋಗ್ತೀವಿ. ಇವತ್ತು ಒಂದು ಹಲಸಿನ ಇತ್ತು ನಮ್ಮ ಮನೇಲಿ. ಸೊ ಅದಕ್ಕೆ ಕಟ್ ಮಾಡೋಣ ಅಂತ ನೋಡೋಣ. ಎಷ್ಟು ದೊಡ್ಡದಾಗಿದೆ ತೋರಿಸ್ತೀನಿ ರೀ. ಇಷ್ಟು ದೊಡ್ಡದಾಗಿದೆ ಹಲಸಿನ ಹಣ್ಣು. ಇದನ್ನು ಕಟ್ ಮಾಡಿಬಿಟ್ಟು ಹೇಗಿದೆ ಟೇಸ್ಟ್ ಮಾಡೋಣ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಎಣ್ಣೆ ಕೊಡು, ಕೈಗೆ ಹಾಕೋತೀನಿ ಎಣ್ಣೆನ. ಈ ಥರ ಇದೆ, ಫುಲ್ ಹಾಲಾಲಿದೆ. ಅದಕ್ಕೆ ಇನ್ನೂ ಸ್ವಲ್ಪ ಬೇಕಾದ್ರೆ ಸ್ವಲ್ಪ ಕೈಗೆ ಎಣ್ಣೆ ಹಾಕು, ನೋಡೋಣ ಹೆಂಗೆ ಬರುತ್ತೆ. ಹಾಲಿರೋದನ್ನ ನ್ಯೂಸ್ ಪೇಪರಲ್ಲೇ ಸ್ವಲ್ಪ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಕ್ಲೀನಾಗಿ ಒತ್ಕೊಂಡು ಕಟ್ ಮಾಡೋದಕ್ಕೆ ಈಸಿ ಆಗುತ್ತೆ. ಅಷ್ಟು 50 ರೂಪಾಯಿ 100 ರೂಪಾಯಿಗೆಲ್ಲ ಬರ್ತಿತ್ತು ಫುಲ್ ಹಣ್ಣು. ಇವಾಗ ಏನು 300 400 ಆಮೇಲೆ 800 ರೂಪಾಯಿ ಎಲ್ಲ. ಸ್ಟಾರ್ಟಿಂಗ್ ಅಂತೂ 800 ರುಪೀಸ್ ಎಲ್ಲ ಹೇಳಿದ್ದಾರೆ. ಇದು ನಮ್ಮ ಚಿಕ್ಕಪ್ಪ ತಂದ್ಕೊಟ್ಟಿದ್ದು. ಎಷ್ಟು ಚೆನ್ನಾಗಿದೆ ಅಂದರೆ ಇದು ಅಷ್ಟೊಂದು ಏನಿಲ್ಲ. ಜಸ್ಟ್ ಸ್ಟಾರ್ಟಿಂಗ್ ಕಟ್ ಮಾಡಿದಾಗ ಮಾತ್ರ ಅಂಟು ಬರ್ತಾ ಇದೆ, ಬಿಟ್ಟರೆ ಅರ್ಧ ಬಿಡಿಸುವಾಗ್ಲೇನೆ ಅರ್ಧ ಹಣ್ಣು ಖಾಲಿ ಆಗ್ಬಿಡುತ್ತೆ. ತಿನ್ಕೊಂಡು ಬಿಡಿಸ್ತಾನೆ ಹೊಟ್ಟೆ ತುಂಬಿಸ್ಕೊಂಡ್ಬಿಡೋದು. ಹೌದು, ತುಂಬ ಚೆನ್ನಾಗಿದೆ ಹಣ್ಣು, ಫುಲ್ ಸ್ವೀಟ್ ಆಗಿದೆ. ಏನಾದರೂ ರೆಸಿಪಿ ಮಾಡ್ತೀವಿ, ಏನಾದರೂ ಸ್ವೀಟ್ ರೆಸಿಪಿ ಇದೆಯಾ? ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಬಿಡಿಸ್ತಾನೆ ಅರ್ಧ ಹಣ್ಣು ಖಾಲಿ. ಹೌದು, ಸ್ವೀಟ್ ಆಗಿದೆ. ಈ ಥರ ಇದೆ. ಕಲರ್ ಕಮ್ಮಿ ಇದೆ, ಬಟ್ ವೆರಿ ಸ್ವೀಟ್. ಅಂದರೆ ತುಂಬ ಸ್ವೀಟ್ ಅಲ್ಲ, ಹಂಗಂತ ಸ್ವೀಟ್ ಇಲ್ದಿರೋ ಥರನಲ್ಲ, ಪರ್ಫೆಕ್ಟ್ ಆಗಿದೆ. ಕಲರ್ ಕಮ್ಮಿ ಇದ್ರೂ ಇಟ್ ಇಸ್ ವೆರಿ ನೈಸ್. ಆಮೇಲೆ ಬೀಜನ ಯಾವ್ಯಾವ ಸಾಂಬಾರ್ಗೆ ಹಾಕ್ತೀರಾ ಹೇಳಿ? ನಮ್ಮ ಮನೇಲಿ ಸಾಂಬಾರ್ಗೆ ಹಾಕ್ತೀವಿ, ಬಟ್ ಇವಳು ಹಾಕಲ್ಲ. ಹಾಕು ಅಂದರೂ ಹಾಕಲ್ಲ. ನನಗೆ ತುಂಬ ಇಷ್ಟ ಇದನ್ನ ಸಾಂಬಾರ್ಗೆ ಹಾಕ್ತಿದ್ರೆ ತಿನ್ನೋಕ್ಕೆ, ಬೇಳೆ ಸಾರಿಗೆ. ಸಡನ್ನಾಗಿ ಮೂವಿ ಪ್ಲ್ಯಾನ್ ಆಯಿತು. ಸೊ ಪಟ್ ಅಂತ ರೆಡಿಯಾಗಿ ಹೋಗ್ತಾ ಇದ್ದೀವಿ. ಸಿಂಪಲ್ ಸುನಿ ಅವ್ರದ್ದು ಮೋಡ ಕವಿದ ವಾತಾವರಣ ಅಂತ ತುಂಬ ಚೆನ್ನಾಗಿದೆ ಅಂತ ರಿವ್ಯೂಸ್ ನೋಡಿದ್ವಿ. ಹೋಗೋಣ ಅಂತ ಹೋಗ್ತಿದ್ವಿ. ಆ್ಯಂಡ್ ಸಿಂಪಲ್ ಸುನಿ ಅವ್ರದ್ದು ಎಲ್ಲ ಮೂವಿನೂ ಆಲ್ಮೋಸ್ಟ್ ಚೆನ್ನಾಗಿರುತ್ತೆ. ಸೊ ನೀವು ಟ್ರೈ ಮಾಡಿ. ಸೊ ಮೂವಿ ಹೇಗಿದೆ ಅಂತ ನೋಡ್ಬಿಟ್ಟು ಮುಂದೆ ಅಪ್ಡೇಟ್ ಕೊಡ್ತೀವಿ.
ಫೋರಮ್ ಮಾಲ್ ರೀಚ್ ಆದ್ವಿ, ಬಟ್ ಟೈಮ್ ಆಗೋಗಿದೆ. ನೋಡಬೇಕು ಹೇಗೆ. ಆಲ್ಮೋಸ್ಟ್ 10 ಮಿನಿಟ್ಸ್ ಆಗೋಗಿದೆ. ಸ್ಟಾರ್ಟ್ ಆಗೋಗಿರುತ್ತೆ ಅನಿಸುತ್ತೆ, ಸಿನ್ಸ್ ಆ್ಯಡ್ಸ್ ಎಲ್ಲ ಬರ್ತಾ ಇರೋದ್ರಿಂದ ಸ್ವಲ್ಪ ಕೂಲಾಗಿ ಹೋಗ್ತಾ ಇದ್ದೀವಿ. ನೋಡಾದ್ಮೇಲೆ ಹೇಳ್ತೀವಿ ಹೆಂಗಿದೆ. ಬದಲು ಯೋಚಿಸಬೇಕು ಪ್ರೀತಿಯ ಕಡೆ ಸಾಗಲು. ಹಳೆಯ ಗೆಳೆಯನಿಗೆ ಹೇಳಬೇಕು ವಿದಾಯ. ಹೊಸಬನಿಂದ ಆಗುತ್ತಿದೆ ಹೃದಯಕ್ಕೆ ಆದಾಯ. ಕಂಪ್ಲೀಟ್ ಆಗಿ ಮೂವಿ ನೋಡ್ಕೊಂಡು ಬಂದಾಯ್ತು. ಯಾವ ಮೂವಿ ನೇಮಿನ? ವಾತಾವರಣ. ಕಿವಿಗೆ ಕಿರಿಸ್ತಾ ಇದ್ದಾರೆ. ಸೊ ಹೇಳಿ ನಿಮ್ಗೆ ಹೆಂಗೆ ಇಷ್ಟ ಆಯ್ತು ಇಬ್ರಿಗೂ? ಒನ್ ಟೈಮ್ ವಾಚಬಲ್, ಚೆನ್ನಾಗಿತ್ತು. ನಿಂಗೆ? ಫೀಲ್ ಗುಡ್ ಮೂಡ್. ಒಂದ್ಸಲ ಬನ್ನಿ ನೋಡಿ, ಚೆನ್ನಾಗಿದೆ. ಫುಲ್ ಕವಿತೆ ಇಷ್ಟಪಡೋರು ಬಂದು ನೋಡಿ, ಚೆನ್ನಾಗಿದೆ. ಏನಾದ್ರು ಕವಿತೆ ಇತ್ತು ಅಂತ ಇರಲಿಲ್ಲ, ಎಷ್ಟೊಂದ್ಸಲಿ ಹೇಳ್ತಾನೆ ಇದ್ರು. ನನ್ನ ಮೂವಿ ಇಂಟ್ರೆಸ್ಟಿಂಗ್ ಆಗಿ ನೋಡ್ತಾ ಇದ್ದಿದ್ದರಿಂದ ಕವಿತೆನೆಲ್ಲ ಕಾನ್ಸಂಟ್ರೇಟ್ ಮಾಡಿಲ್ಲ. ಸೊ ನನ್ನ ಪ್ರಕಾರ ಏನ್ ಬೇಕಾದ್ರೂ ಅನ್ಲಿ, ನಾನ್ ರೆಡಿ. ಮೈ ಮೈಂಡ್ ಸೆಟ್ ಈಸ್ ಕ್ಲಿಯರ್. ಓಕೆ ಬಾಯ್. ನಾವು ಮೇಘನಾಸ್ ಬಿರಿಯಾನಿಗೆ ಬಂದಿದ್ದೀವಿ. ಇವಾಗ ಮೆನು ಸೆಲೆಕ್ಷನ್ಸ್ ನಡೀತಾ ಇದೆ. ನೋಡಿ, ಮೇಘನಾಸ್ ಸ್ವಲ್ಪ ಇಲ್ಲಿ ಡಿಫ್ರೆಂಟ್ ಆಂಬಿಯನ್ಸ್ ಇದೆ. ನಾರ್ಮಲ್ ಮೇಘನಾಸ್ ಥರ ಇಲ್ಲ. ಏನಪ್ಪ ಚೆನ್ನಾಗಿದೆ, ಯಾಕೋ ಡಲ್ ಆಗಿದೆಯಾ? ಮೇಘನಾಸ್ ಸ್ಪೆಷಲ್ ಬಿರಿಯಾನಿ, ಮೇಘನಾಸ್ ಪನ್ನೀರ್ ಬಿರಿಯಾನಿ. ಇದು ಚಿಕನ್ ಬಿರಿಯಾನಿ, ಸ್ಪೆಷಲ್ ಚಿಕನ್ ಬಿರಿಯಾನಿ. ಹೆಂಗಿದೆ ಟೇಸ್ಟ್ ಇಶು? ಮತ್ತೆ ಭೇಟಿಯಾಗೋಣ. ನಮಸ್ಕಾರ.